ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಅಜ್ಜಾಯಾಣಂ ನಮೋ ಲೋಯೇ ಸೌವಸಾಹುಣಂ ಯೇಸೋ ಪಂಚನಮೋ ಯಾರೋ ಸೌವಪಾವಪಣಾಸನೋ ಮಂಗಲಾಡಂಚ ಸರ್ವೇಸಿಂ ಪರಮಂ ಹರಿ ಮಂಗಲಂ ಪರಮಂ ಹರಿ ಮಂಗಲಂ। जो पंच परमेश्वरी भगवान की, जो 24 तीर्थंकर भगवान की, जो देवादर्श आदिनाथ भगवान की, जो देवादर्श शांतिनाथ भगवान की, वर्तमान शासन नायक महावीर भगवान की जय। ಇವತ್ತಿನ ಪಾಠ 9 ಪೇಜ್ ನಂಬರ್ 23ರಲ್ಲಿದೆ। ಭೇದ ವಿಜ್ಞಾನ। ಭೇದ ಅಂದರೆ ಒಂದು ವಸ್ತುವನ್ನು ಎರಡು ಭಾಗ ಮಾಡೋದು। ಭೇದ ಅಂದ್ರೇನು? ಎರಡು ಭಾಗ ಮಾಡೋದು। ಹಾಗಂದ್ರೇನು? ಇದು ವಿಜ್ಞಾನನು ಜಿನಮಾನಿ ಎಂದರೆ ನಿಜವಾದ ದಿಗಂಬರ ಜೈನ ಶಾಸ್ತ್ರ ಅಧ್ಯಯನ ಮಾಡಿ ಮತ್ತು ಅದರ ಬಗ್ಗೆ ಭಾರಿ ಚಿಂತನೆ ಮಾಡಿ ಈ ರೀತಿ ದೃಢ ವಿಶ್ವಾಸ ಮಾಡಿಕೊಳ್ಳುವುದು। ಜಿನವಾಣಿ ಅಂದ್ರೇನು? ನಿಜವಾದ ದಿಗಂಬರ ಜೈನ ಶಾಸ್ತ್ರಗಳ ಅಧ್ಯಯನ ಮಾಡಿ ಮತ್ತು ಅದರ ಬಗ್ಗೆ ಭಾರಿ ಚಿಂತನೆ ಮಾಡಿ, ಅನುಪ್ರೇಕ್ಷ ಅಂತಂದೇನೋ ಮತ್ತು ಅಂದಿದ್ದನ್ನೇ ಅಂದ್ಕೊಳ್ಳೋದು, ಅದಕ್ಕೆ ಅಂದ್ಕೊಳ್ಳೋದು ದೃಢ ವಿಶ್ವಾಸ, ಅದರಲ್ಲಿ ದೃಢ ವಿಶ್ವಾಸ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ। ಯಾರು ಜನ್ಮ ಮರಣಾದಿ 18 ದೋಷಗಳಿಂದ ರಹಿತರಾಗಿದ್ದಾರೆ, ಯಾರು ಜನ್ಮ ಮರಣಾದಿ 18 ದೋಷದ ರಹಿತರಿದ್ದಾರೆ ಅವರನ್ನು ವೀತರಾಗಿ ಅಂತ ಕರೀತಾರೆ। ವೀತರಾಗಿ ಎಂದರೆ ಯಾರು ಅಥವಾ ವೀತರಾಗಿ ಎಂದರೆ ಅಂತ ಕೊಟ್ಟು 4 ಉತ್ತರ ಕೊಡ್ಬೋದು। ಅದರಲ್ಲಿ ಒಂದು 18 ದೋಷರಹಿತರು ಅಂತ ಇದೆ। 18 ದೋಷರಹಿತರು ಅಂತ ಎಲ್ಲಿದೆ ಆ ಉತ್ತರ ಟಿಕ್ ಮಾಡೋದು। ಯಾರು ಜನ್ಮ ಮರಣಾದಿ 18 ದೋಷದಿಂದ ರಹಿತರಾಗಿದ್ದಾರೆ ಅವರನ್ನು ವೀತರಾಗಿ, ಅಲ್ಲ ಹೀಗೂ ಕೊಡ್ಬೋದು, ಜನ್ಮ ಮರಣಾದಿ 18 ದೋಷಗಳಿಂದ ರಹಿತರಾದವರನ್ನು ಡ್ಯಾಶ್ ಅಂತ ಕೊಡ್ಬೋದು। ವೀತರಾಗಿ ಇರುತ್ತೆ ಅಲ್ಲಿ, ಸರ್ವಜ್ಞ ವೀತರಾಗಿ ಏನೇನೋ ಕೊಟ್ಟಿರ್ತಾರೆ, ವೀತರಾಗಿ ಅನ್ನೋದನ್ನು ಟಿಕ್ ಮಾಡಬೇಕು। ಎಲ್ಲ ದ್ರವ್ಯಗಳ ಅನಂತ ಪರ್ಯಾಯಗಳನ್ನು ತಿಳಿಯುವುದರಿಂದ ಸರ್ವಜ್ಞ ಅಂತ ಹೇಳಿದ್ದಾರೆ। ಸರ್ವಜ್ಞ, ಸರ್ವ ಅಂದರೆ ಎಲ್ಲವನ್ನು, ಜ್ಞ ಅಂದರೆ ತಿಳಿದವರು, ಸರ್ವ ಅಂದರೆ ಎಲ್ಲವನ್ನು, ಜ್ಞ ಅಂದರೆ ತಿಳಿದವರು। ಏನು ಯಾವುದೆಲ್ಲ? ಲೋಕದಲ್ಲಿ 6 ದ್ರವ್ಯಗಳಿದೆ ಅಂತ ಹೇಳಿದ್ದಾರೆ। ಲೋಕದಲ್ಲಿ ಈ 6 ದ್ರವ್ಯಗಳನ್ನು ಭೂತ ವರ್ತಮಾನ ಭವಿಷ್ಯತ್ ಕಾಲ ಸಹಿತವಾಗಿ ತಿಳಿಯೋದಕ್ಕೆ ಏನಂತ ಹೇಳ್ತಾರೆ? ಸರ್ವಜ್ಞ ಅಂತ ಹೇಳ್ತಾರೆ। ಸರ್ವಜ್ಞ 6 ದ್ರವ್ಯಗಳನ್ನು 3 ಕಾಲ ಸಹಿತವಾಗಿ ಅನಂತ ಪರ್ಯಾಯಗಳನ್ನು ಏಕಕಾಲದಲ್ಲಿ ತಿಳ್ಕೊಳ್ಳುವಂತಹ ಶಕ್ತಿಗೆ ಸರ್ವಜ್ಞ ಅಂತ ಯಾರು ತಿಳ್ಕೊತಾರೋ ಅವರಿಗೆ ಸರ್ವಜ್ಞ ಅಂತ ಹೇಳ್ತಾರೆ। ನಿಜವಾದ ಆತ್ಮಕಲ್ಯಾಣ ಉಪದೇಶ ಮಾಡೋದ್ರಿಂದ ಅವರೇನು ಮಾಡ್ತಾರೆ? ಎಲ್ಲ ಜೀವಿಗಳು ಆತ್ಮಕಲ್ಯಾಣ ಮಾಡಿಕೊಳ್ಳುವಂತಹ ಶಿಕ್ಷಣವನ್ನು, ಉಪದೇಶವನ್ನು ಕೊಡ್ತಾರೆ। ಆದ್ದರಿಂದ ಅವರಿಗೆ ಹಿತೋಪದೇಶಿ ಅಂತ ಹೇಳ್ತಾರೆ। ಅಲ್ಲ, ನಿಜವಾದ ದೇವರು ಅಂದರೆ ಯಾರು? ವೀತರಾಗಿ ಆಗಿರಬೇಕು, ಸರ್ವಜ್ಞರಾಗಿರಬೇಕು, ಹಿತೋಪದೇಶಿ ಆಗಿರಬೇಕು। ಈ 3 ಜನರ ಗುಣವನ್ನು ಹೇಳಿಬಿಟ್ರು। ಯಾರು ಜನ್ಮಮರಣದಿಂದ ರಹಿತರಾಗಿದ್ದಾರೆ ಅವರು ವೀತರಾಗಿ ಇದ್ದಾರೆ, ಯಾರು ಎಲ್ಲ ದ್ರವ್ಯಗಳ ಅನಂತ ಪರ್ಯಾಯಗಳನ್ನು ತಿಳ್ಕೊತಾರೆ ಅವರು ಸರ್ವಜ್ಞರಿದ್ದಾರೆ, ನಿಜವಾದ ಆತ್ಮಕಲ್ಯಾಣ ಉಪದೇಶವನ್ನು ಯಾರು ಮಾಡ್ತಾರೆ ಅವರು ಹಿತೋಪದೇಶಿ ಇದ್ದಾರೆ। ಇಂತಹ 3 ಗುಣಗಳಿಂದ ಸಹಿತವಾದ ಅರಿಹಂತ ಭಗವಂತರೇ ನಿಜವಾದ ದೇವರು। ನಿಜವಾದ ದೇವರು ಯಾರು? ವೀತರಾಗಿ, ಹಿತೋಪದೇಶಿ, ಸರ್ವಜ್ಞರು ಯಾರು ಅಂತ ಡ್ಯಾಶ್ ಕೊಡ್ಬೋದು। ಅರಿಹಂತರು, ಇವರ ಹೊರತಾಗಿ ಬೇರೆ ಯಾರೂ ನಿಜವಾದ ದೇವರು ಇಲ್ಲ। ದಿಗಂಬರ ಜೈನ ವೀತರಾಗಿ ಸಾಧುಗಳಿಂದ ಬರೆದ ಶಾಸ್ತ್ರ ಜಿನ ಭಗವಂತರನ್ನು ಹೇಳಿದಂತಹ ಉಪದೇಶನ ಜಿನವಾಣಿ, ವಾಣಿ ಅಂದರೆ ಮಾತು, ಉಪದೇಶ, ಜಿನ ಭಗವಂತರು ಹೇಳಿದಂತಹ ಉಪದೇಶವೇ ಜಿನವಾಣಿ ಇದೆ ಅನ್ನ ಯಾರು ಬರೆದಿದ್ದಾರೆ? ದಿಗಂಬರ ಜೈನ ಮುನಿಗಳು ಬರೆದಿದ್ದಾರೆ ಅನ್ನ ದಿಗಂಬರ ಜೈನ ವೀತರಾಗಿ ಸಾಧುಗಳಿಂದ ಬರೆದ ಶಾಸ್ತ್ರವನ್ನು ನಿಜವಾದ ಶಾಸ್ತ್ರ ಅಂತ ಹೇಳ್ತಾರೆ। ಇದಲ್ಲದೆ ಬೇರೆ ಶಾಸ್ತ್ರಗಳು ನಿಜವಾದ ಶಾಸ್ತ್ರ ಅಲ್ಲ। ಪಂಚೇಂದ್ರಿಯ ವಿಷಯದಿಂದ ದೂರ ಇರುವಂತಹ, ಪಂಚೇಂದ್ರಿಯ ವಿಷಯ ಅಂದರೆ ನೆನ್ನೆ ಹೇಳಿದ್ನಲ್ಲ,
ನಾಲ್ಗೆ ಏನೋ ಬೇಕು ಅನ್ನುತ್ತೆ, ಮೂಗೇನನ್ನೋ ಬೇರೆ ಕೇಳುತ್ತೆ, ಕಣ್ಣು ಇನ್ನೇನೋ ನೋಡಬೇಕು ಅನ್ನುತ್ತೆ, ಕಿವಿ ಯಾವಾಗಲೂ ಒಳ್ಳೊಳ್ಳೆಯದನ್ನೇ ಕೇಳಬೇಕು ಅನ್ನುತ್ತೆ. ತಾನು ಮಾತ್ರ ಯಾರಿಗೆ ಏನು ಬೇಕಾದ್ರೂ ಬೈಯುತ್ತೆ, ತನಗೆ ಮಾತ್ರ ಎಲ್ಲರೂ ಒಳ್ಳೆಯದನ್ನೇ ಹೇಳುತ್ತೆ. ಹೀಗೆ ಶರೀರ ಏನು ಹೇಳುತ್ತೆ, ಸೋಫಾನೇ ಬೇಕು ಕೂತ್ಕೊಳ್ಳೋಕ್ಕೆ ಅನ್ನುತ್ತೆ, ಮಲಿಕಡೆಗೆ ಡನ್ಲಪ್ ಹಾಸಿಗೆನೇ ಬೇಕು ಅನ್ನುತ್ತೆ. ಇದೆಲ್ಲ 5 ಇಂದ್ರಿಯ 5 ಥರ ಕೇಳುತ್ತೆ. ಆ 5 ಇಂದ್ರಿಯವನ್ನು ಯಾರು ಗೆದ್ದಿದ್ದಾರೆ ಅಂದರೆ ಇಂದ್ರಿಯ ಹೇಳ್ದಂಗೆ ಅವ್ರು ಕೇಳಲ್ಲ, ಅವ್ರು ಹೇಳ್ದಂಗೆ ಅದಕ್ಕೆ ಕೇಳು. ಅವ್ರು ಕೊಟ್ಟರು ತಿನ್ಬೇಕು, ಇಲ್ದಿದ್ರೆ ಗಾಪ್ತಿರ್ಬೇಕು. ನಾವು ತಿಂತಿದ್ದೀವಾ? ಇಲ್ಲ, ನಾವು ತಿನ್ನಿಸ್ತಿದ್ದೀವಿ ಈ ಶರೀರಕ್ಕೆ. ನಾವು ಉಂಡು ಬಂದೆ, ಏನು ಉಂಡು ಬಂದೆ? ಹೋಳಿಗೆ ಉಂಡು ಬಂದೆ, ಗೋಧಿ ಹುಗ್ಗಿ ಉಂಡು ಬಂದೆ. ನೀನೆಲ್ಲ ಉಂಡೆ? ಈ ಶರೀರಕ್ಕೆ ಕೊಟ್ಟೆ. ಯಾಕೆ ಇದಕ್ಕೆ ಹಾಕದೇ ಇದ್ದರೆ, ಗಾಡಿಗೆ ಪೆಟ್ರೋಲ್ ಹಾಕದೇ ಇದ್ರೆ ಓಡುತ್ತೇನಾ? ಹಾಗೆ ಈ ಶರೀರಕ್ಕೆ ಹಾಕಲಿಲ್ಲ ಅಂದರೆ ಓಡಲ್ಲ, ಅದಕ್ಕೆ ಹಾಕಬೇಕು. ಆದರೆ ನಾವು ತಿಂತಾ ಇಲ್ಲ, ಆತ್ಮನಿಗೆ ಊಟ ಬೇಕಾಗಿಲ್ಲ, ಆತ್ಮನಿಗೆ ಊಟ ಬೇಕಾಗಿಲ್ಲ. ಅದರಿಂದನೇ ಸರ್ವಜ್ಞರಾದ ನಂತರ ಆದಿನಾಥ ತೀರ್ಥಂಕರು 1015 ದಿನ ಕಡಿಮೆ 1 ಪೂರ್ವ ಕೋಟಿ ಅವರ ಏನು ಮಾಡಿದ್ರು, ಉಪದೇಶ ಮಾಡಿದ್ರು, ಸಮೋಸರಣದಲ್ಲಿದ್ದರು. ಅಷ್ಟು ದಿನವೂ ಅವರು ಒಂದು ಹನಿ ನೀರು ಬಾಯಿಗೆ ಹಾಕಿಲ್ಲ. ಅವರಿಗೂ ಉಪವಾಸ ಅಲ್ಲ, ಅವ್ರಿಗೆ ಊಟ ಬೇಕಾಗಲ್ಲ ಕೇವಲ ಜ್ಞಾನ ಆದಮೇಲೆ. ಕವಲಾಹಾರ ನಮ್ಮಂಗೆ ಕವಳ ಕೊಡ್ರವ್ವ ಅಂತಾರಲ್ಲ, ಅದು ಬೇಕಾಗಿಲ್ಲ ಅವ್ರಿಗೆ. ಈಗೆಲ್ಲ ಭಿಕ್ಷುಕರು ಕಡಿಮೆ ಆಗಿದ್ದಾರೆ. ಮುಂಚೆ ಅವಾಗ ಕವಳ ಕೊಡ್ರಿ ಅನ್ನೋರು ಬಾಗ್ಲಾಗ ಬಂದು, ಅಂದರೆ ಭಿಕ್ಷೆ ಹಾಕ್ರಿ ಅಂತ. ಕವಳ ಅವ್ರಿಗೆ ಬೇಕಾಗಿಲ್ಲ, ಕವಳಾಹಾರ ಇಲ್ಲ ಅವರಿಗಿಲ್ಲ. 1 ಪೂರ್ವ ಕೋಟಿ ವರ್ಷ ಬರೀ ಗಾಳಿ ಕುಡ್ಕೊಂಡಿದ್ದಾರೆ ಅಂದರೆ ಆತ್ಮನ ಶಕ್ತಿಯನ್ನು ಯೋಚನೆ ಮಾಡಿ. ಒಂದಿನ ಸ್ವಲ್ಪ ಲೇಟ್ ಆಯಿತು ಅಂದರೆ ಯಾರನ್ನು ಬೈತೀವೋ ಗೊತ್ತಿಲ್ಲ. ಪಂಚಮ ಕಾಲ ಅಂತಲ್ಲ, ಎಲ್ಲಿವರೆಗೆ ಭೇದ ವಿಜ್ಞಾನ ಆಗೋದಿಲ್ಲ, ಎಲ್ಲಿವರೆಗೆ ನಾನು ಆತ್ಮ ಬೇರೆ ಶರೀರ ಬೇರೆ, ನಾನು ಏನೇನು ಮಾಡ್ತೀನಿ ಅದೆಲ್ಲ ಶರೀರಕ್ಕೆ ಸೇವೆ ಮಾಡ್ತಿದ್ದೀನಿ, ನನ್ನ ಸೇವೆ ಅಲ್ಲ ಅಂತ ಅರ್ಥ ಆಗೋದಿಲ್ಲ. ಅದನ್ನೇ ಇಲ್ಲಿ ಭೇದ ವಿಜ್ಞಾನ ಮಾಡಿಸ್ತಾ ಇದ್ದಾರೆ, ಪಾಠನೇ ಭೇದ ವಿಜ್ಞಾನ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಉಣ್ಣದಲ್ಲೇ ಇದ್ದರೆ ನಾನು ಸತ್ತು ಹೋಗ್ತೀನಿ ಅನ್ನೋದೇ ಜ್ಞಾನ ಇದೆ. ಉಂಡ್ರೆ ನಾವು ಬದುಕೋದು, ಉಂಡೆ ಇದ್ದರೆ ಬದುಕೋಕ್ಕಾಗಲ್ಲ. ಈಗ ಎಷ್ಟೋ ಜನ ಇದರಲ್ಲೆಲ್ಲ ಇದು ಮಾಡ್ತಾರಲ್ಲ, ಏನು ಯುದ್ಧದಲ್ಲೆಲ್ಲ ಹಿಮದಲ್ಲಿ ಹೂತು ಹೋಗಿರ್ತಾರೆ, ಒಂದೊಂದು ತಿಂಗಳಾದ್ಮೇಲೆ ಸಿಗ್ತಾರೆ. ಅವರು ಸ್ವಲ್ಪ ಬಿಸಿನಲ್ಲಿ ತಂದಿಟ್ಟು ಇದಾದ ತಕ್ಷಣ ಮತ್ತೆ ಅವ್ರಿಗೆ ಜೀವ ಬರುತ್ತೆ. ಹೆಂಗಿದ್ರು ಅಲ್ಲಿ ಬದುಕಿ ಊಟ ಇಲ್ಲದೆ ಇದ್ದರೂ ಬದುಕೋಕ್ಕಾಗತ್ತೆ. ವಿಶ್ವಾಸ ಬೇಕು. ನಾನು ಊಟ ಕೊಡೋದು ಈ ಶರೀರಕ್ಕೆ, ನನಗಲ್ಲ. ಆತ್ಮನಿಗೆ ಕವಳಾಹಾರದ ಅವಶ್ಯಕತೆ ಇಲ್ಲ ಅನ್ನೋಂಥ ಇದು ಬರಬೇಕು. ಯಾರು ಪಂಚೇಂದ್ರ ವಿಷಯದಿಂದ ದೂರ ಇದ್ದಾರೆ, ಎಲ್ಲ ಹಿಂಸಾ ಕಾರ್ಯಗಳಿಂದ ದೂರ ಇದ್ದಾರೆ, ಎಲ್ಲ ಪರಿಗ್ರಹಗಳಿಂದ ರಹಿತಾ ಇದ್ದಾರೆ, ಜ್ಞಾನ ಧ್ಯಾನ ತಪದಲ್ಲಿ ಲೀನರಾಗಿದ್ದಾರೆ, ರಾಗ ದ್ವೇಷಗಳಿಂದ ರಹಿತರಾಗಿದ್ದಾರೆ, ಅಂತಹ ದಿಗಂಬರ ಜೈನ ನಿಗ್ರಂಥ ಮುನಿಗಳೇ ನಿಜವಾದ ಗುರು ಇದ್ದಾರೆ. ಬೇರೆ ಗುರುಗಳು ನಿಜವಾದ ಗುರುಗಳು. ಆಶ್ರಮ ಮತ್ತು ಬಂಧದ ನಿಜ ಸ್ವರೂಪ ತಿಳಿದು ಇವು ಹೇಯವಾಗಿದೆ. ಆಶ್ರಮ ಮತ್ತು ಬಂಧ ಏನಿದೆ, ಹೇಯ ಅಂದರೆ ಬಿಡಲು ಯೋಗ್ಯವಾದ್ದು, ಅದನ್ನು ಗ್ರಹಣೆ ಮಾಡೋಕ್ಕೆ, ಅದನ್ನು ಸ್ವೀಕಾರ ಮಾಡೋಕ್ಕೆ, ಅದನ್ನು ಒಪ್ಕೊಳ್ಳೋದಕ್ಕೆ ಯೋಗ್ಯ ಅಲ್ಲ. ಇವಾಗ ತ್ಯಾಗ ಮಾಡಬೇಕು. ಸಗಣಿನ ಯಾರ್ಯಾರು ಮನೆಗೆ ಅಡುಗೆ ಮನೆಗೆ ತಂದಿಟ್ಕೊತೀರಾ? ಯಾರೂ ಇಲ್ಲ, ತಂದಿಟ್ಕೊಳ್ಳಲ್ಲ ಅಲ್ಲ. ಹಾಗೆ ಇದು ಕೂಡ ಆಶ್ರವ ಬಂಧನೂ ಕೂಡ ಸಗಣಿ ಹಾಗೆ. ಅದನ್ನು ತಗೊಂಬರೋಕ್ಕೆ ಆಗಲ್ಲ, ಅದನ್ನು ಮನಸ್ಸೊಳಗೆ ತರಬಾರ್ದು. ಆಶ್ರವ ಬಂಧನ ಹಾಗೂ ಸಂವರ ನಿರ್ಜರೆಯ ಸ್ವರೂಪವನ್ನು ತಿಳಿದು ಅದು ಉಪಾದೇಯ. ಹಾಲನ್ನು ಒಳಗಡೆ ತರ್ತೀರಾ, ಅದನ್ನು ಉಪಯೋಗ ಮಾಡ್ತೀರಾ, ಅದನ್ನು ಕುಡಿತೀರಾ, ಅದರಲ್ಲಿ ಮತ್ತೆ ಏನೇನು ಬೇಕೋ ಬೇಕಾದ 58 ಪದಾರ್ಥ ಮಾಡಿ ತಿಂತೀರಾ. ಆದರೆ ಸಗಣಿ ಯಾರು ತರೋಲ್ಲ, ಸಗಣಿ ತರಬಾರದು, ಹಾಲು ತರಬೇಕಾದ್ದು. ಹಾಗಾಗಿ ಆಶ್ರಮ ಬಂದ ಸಗಣಿ ಇದ್ದಾಗೆ, ಸಂವರ ನಿರ್ಜರೆ ಹಾಲಿದ್ದಾಗೆ, ಅದನ್ನು ಸ್ವೀಕಾರ ಮಾಡಬೇಕು. ಅದು ನಾವು ವ್ರತ ಸ್ವೀಕಾರ ಮಾಡಿದರೆ ಸಂವರ ಆಯಿತು, ತಪಸ್ಸನ್ನು ಮಾಡಿದರೆ ನಿರ್ಜರೆ ಆಯಿತು. ಸ್ವಲ್ಪ ಸ್ವಲ್ಪ ಎಷ್ಟೆಷ್ಟು ತಪಸ್ಸನ್ನು ಮಾಡ್ತೀವಿ ಅಷ್ಟೆಷ್ಟು ರಾತ್ರಿ ಭೋಜನ ತ್ಯಾಗ ಮಾಡಿದ್ದೀರಾ ಅಂದರೆ ಒಂದು ದಿನದಲ್ಲಿ ಅರ್ಧ ದಿನ ಉಪವಾಸ ಮಾಡಿದ ಫಲ ಅಂತೆ.
1 ವರ್ಷ ವಾಸ ಮಾಡಿದರೆ 6 ತಿಂಗಳು ಉಪವಾಸ ಮಾಡಿದ ಫಲ. ಹಾಗೆ ಎಷ್ಟೆಷ್ಟು ತಪಸ್ಸು, ಇದೆಲ್ಲ ತಪಸ್ಸೇ ಇದೆ. ರಾತ್ರಿ ಭೋಜನ ತ್ಯಾಗನೂ ಕೂಡ ತಪಸ್ಸೇ ಇದೆ. ತಪಸ್ಸಿನಿಂದ ಏನಾಗುತ್ತೆ, ನಿರ್ಜರ, ಕರ್ಮ ನಿರ್ಜರೆ ಆಗುತ್ತೆ. ಅದು ಉಪಾದೇಯ ಇದೆ ಅಂತ ಹೇಳಿ ತಿಳ್ಕೊಂಡು ಆತ್ಮನ ಯಾವ ಸ್ವರೂಪ ಇದೆಯೋ ಅದೇ ಆತ್ಮನ ನಿಜವಾದ ಸ್ವರೂಪ ಅಂತ ತಿಳ್ಕೋಬೇಕು. ನನ್ನದು ಇದು ಮನುಷ್ಯ ಪರ್ಯಾಯ ಇದೆ. ಇದರಲ್ಲಿ ಆತ್ಮ ಮತ್ತು ಶರೀರ ಎರಡೂ ದ್ರವ್ಯ. ಹಾಲಲ್ಲಿ ಬರೀ ಹಾಲೇ ಇದೆಯಾ? ಅದರಲ್ಲಿ ನೀರಿನ ಅಂಶನೂ ಇದೆ ಅಲ್ವಾ? ನೀರನ್ನು ಇಂಗಿಸಿದಾಗ ಕವ ಆಗುತ್ತೆ, ಶುದ್ಧ ಹಾಲು ಉಳ್ಕೊಳ್ಳುತ್ತೆ. ಹಂಸ ಪಕ್ಷಿ ಅಂತಿದೆಯಂತೆ, ಅದಕ್ಕೆ ನೀವು ಎಷ್ಟು ಬೇಕಾದ್ರೂ ನೀರು ಹಾಕಿಡಿ, ಬರೀ ಹಾಲು ಮಾತ್ರ ತೊಗೊಂಡು ನೀರು ಬಿಟ್ಟು ಹೋಗುತ್ತಂತೆ. ಈಗ ಮನುಷ್ಯ ಜೀವನ ಬಂದಿದೆ, ಸಿಕ್ಕಿದೆ. ಇವಾಗ ನಾವು ಆ ಗುಣನ ಕಲಿಬೇಕು. ಈ ಮನುಷ್ಯ ಜನ್ಮದಲ್ಲಿ ಬೆಳಗಿನ ಸಂಜೆರು 24 ಗಂಟೆ ಮನೇಲಿ ಏನೇನು ಮಾಡ್ತೀವಿ ಅದೆಲ್ಲದೂ ಕೂಡ ಶರೀರದ್ದೇ ಚಾಕ್ರಿ. ಇದ್ರ ಗುಲಾಮ ಆಗಿದ್ದೀವಿ, ಇದ್ರ ಸೇವೆ ಮಾಡ್ಕೊಂಡಿದ್ದೀವಿ. ಹಾಗೆ ಬಸ್ತಿಗೆ ಏನು ಮಾಡ್ತೀವಿ, ಗುರುಗಳ ಸೇವೆ ಏನು ಮಾಡ್ತೀವಿ, ಚೌಕ ಮಾಡ್ಬೇಕಾದ್ರೆ ಮನಸ್ಸೆಲ್ಲ ಅದು ಸರಿ ಚಲೋ ಇರಬೇಕು, ಇದು ಚಲೋ ಇರಬೇಕು, ಅದನ್ನು ನೆಟ್ಟಿಗೆ ಮಾಡಬೇಕು, ಇದನ್ನು ಹಾಸನ ಮಾಡು, ಬರೀ ಒಳ್ಳೆಯ ಯೋಚನೆಯಲ್ಲೇ ಇರುತ್ತೆ ಅಲ್ಲ? ಅದು ಶುಭ ಇದೆ, ಒಳ್ಳೆಯದಿದೆ. ಅಂಥದ್ದು ಯಾವಾಗಲೂ ಸಿಗೋಲ್ಲ. ವರ್ಷದಲ್ಲಿ 1 ದಿನ ಸಿಗ್ಬೋದು, ಒಬ್ರಿಗೆ 10 ದಿನ ಸಿಗಬಹುದು, ಅವ್ರವ್ರ ಪುಣ್ಯ ಇದ್ದ ಹಾಗೆ. ಆದ್ದರಿಂದ ಅದೆಲ್ಲ ಏನಿದೆ ಶುಭ ಇದೆ, ಅದೆಲ್ಲ ಆತ್ಮನಿಗೆ ಸಂಬಂಧಪಟ್ಟಿದ್ದಿದೆ. ಆ ಚಾಪಿ ತೆಗಿ, ಮಂಜೂಳಕ್ಕೆ ಆಗ ಸಿಗ್ತೈತೆ, ಬೇರೆ ಹಾಕ್ಲ ಒಳಗೆ ಹಾಕಿಬಿಡ. ಈ ಮನುಷ್ಯ ಪರ್ಯಾಯ ಸಿಕ್ಕಿದ ಮೇಲೆ ಏನಂತ ತಿಳ್ಕೋಬೇಕು, ಈ ಶರೀರದಲ್ಲಿ ಯಾರ್ಯಾರು ಇದ್ದಾರೆ? ಈ ಶರೀರದಲ್ಲಿ ಶರೀರನೂ ಇದೆ, ನಾನೂ ಇದ್ದೀನಿ, ಆತ್ಮನೂ ಇದೆ. ಎಲ್ಲಿವ್ರ ಆತ್ಮ ಇದೆ ಅಲ್ಲಿವರೆಗೂ ಇದು ಶಿವ, ಆತ್ಮ ಹೋದ್ಮೇಲೆ ಇದು ಶವ ಆದಮೇಲೆ ಇಟ್ಕೋತೀರಿ ಒಳಗೆ, ಒಳಗೆ ಹೊರಗಿಡು ಅಂತೀರಿ ಅಲ್ವಾ? ಅದರಿಂದ ಇದರಲ್ಲಿ ಏನೇನಿದೆ, ಆತ್ಮ ಇದೆ ಮತ್ತು ಶರೀರ ಇದೆ, ಬೇರೆ ಬೇರೆ ವಸ್ತು ಇದೆ. ಆತ್ಮ ಅನಾದಿಕ. ಗಾಡೀಲಿ ಹೋಗ್ತಾ ಇದ್ದೀವಿ, ಆ ಗಾಡಿ ಕೆಟ್ಟು ಹೋಯ್ತು, ಏನು ಮಾಡ್ತೀರಾ? ಆ ಕೆಟ್ಟ ಗಾಡಿಲೇ ಕೂತಿರ್ತೀರೇನಾ? ಗಾಡಿ ಬಿಟ್ಟು ಬೇರೆ ಗಾಡಿ ಹತ್ಕೋತೀರಲ್ಲ. ಹಾಗೆಯೇ ಯಾವಾಗ ಈ ಶರೀರದ ಆಯಸ್ಸು ಮುಗಿಯುತ್ತೆ ಆಗ ಈ ಶರೀರವನ್ನು ಬಿಟ್ಟು ಆತ್ಮ ಏನು ಮಾಡುತ್ತೆ, ಬೇರೆ ಶರೀರಕ್ಕೆ ಹೋಗಿ ಸೇರಿಕೊಳ್ಳುತ್ತೆ. ಪಾಪ ಪುಣ್ಯಗಳಿಗೆ ತಕ್ಕ ಹಾಗೆ ಈ ಶರೀರವನ್ನು ಬಿಡೋದು ಮರಣ, ಬೇರೆ ಶರೀರವನ್ನು ಸೇರಿಕೊಳ್ಳೋದು ಜನ್ಮ. ಏನ? ಈ ಶರೀರವನ್ನು ಬಿಡೋದು ಮರಣ, ಇನ್ನೊಂದು ಶರೀರವನ್ನು ಸೇರಿಕೊಳ್ಳೋದು ಜನ್ಮ ಇದೆ. ಈಗ ಅನಂತ ಶರೀರವನ್ನು ಪಡಿತಾ ಇದೆ. ಈ ಶರೀರ ಆತ್ಮನದ್ದಲ್ಲ, ಆತ್ಮನಿಗೂ ಶರೀರಕ್ಕೂ ಆದರೆ ಹಾಲು ನೀರು ಹೇಗಿದೆಯೋ ಹಾಗೆ ಜೊತೆಯಲ್ಲಿ ಇದೆ ಅಷ್ಟೇ. ಚಾಲಕ ಮತ್ತು ಗಾಡಿ ಇಬ್ಬರು ಒಂದೇ ಅಲ್ಲ, ಗಾಡಿ ಬೇರೆ, ಚಾಲಕ ಬೇರೆ. ಚಾಲಕ ಯಾವಾಗ ಬೇಕಾದ್ರೂ ಇಳಿದು ಹೋಗ್ಬೋದು. ಇಳಿದು ಹೋದ ಅಂದರೆ ಮರಣ, ಗಾಡಿ ಇನ್ನೊಂದು ಹತ್ತದ ಅಂದರೆ ಜನ್ಮ. ಅರ್ಥ ಆಯ್ತಾ? ಅಂತ ತಿಳ್ಕೊಂಡು ಯಾವುದಕ್ಕೆ ಕಣ್ಣಿಗೆ ಕಾಣುತ್ತೋ ಅದು ಶರೀರ. ಕಣ್ಣಿಗೆ ಕಾಣಿಸೋದು ಯಾವುದು? ಶರೀರ. ಯಾವುದು ಶಕ್ತಿ ನೋಡೋಕ್ಕೆ ಸಾಧ್ಯ ಇಲ್ಲ ಕಣ್ಣಿಂದ, ಅದು ಆತ್ಮ. ಕಣ್ಣಿಂದ ಯಾವುದು ನೋಡೋಕ್ಕಾಗೋದಿಲ್ವೋ ಅದು ಆತ್ಮ ಇದೆ, ಇದು ಶರೀರ ಇದೆ. ಯಾವಾಗ ಆತ್ಮ ಶರೀರದಿಂದ ಬೇರೆ ಆಗುತ್ತೆ ಆಗ ಮಾತ್ರ ಶರೀರ ಉಳಿಯುತ್ತೆ. ಅದಕ್ಕೆ ನಾವು ಮೃತದೇಹ ಅಂತೀವಿ. ಆತ್ಮದಲ್ಲಿ ಪರ್ಯಾಯಗಳು 2 ಇದೆ, ಶುದ್ಧ ಪರ್ಯಾಯ ಮತ್ತು ಮುಕ್ತ ಅಥವಾ ಸಿದ್ಧ ಪರ್ಯಾಯ. ಅಶುದ್ಧ ಪರ್ಯಾಯ ಎಂದರೆ ಸಂಸಾರಿ ಜೀವಿಗಳ, ಸಂಸಾರದ 4 ಗತಿಯಲ್ಲಿ ಇರ್ತಕ್ಕಂಥ ಎಲ್ಲ ಜೀವಿಗಳ ಪರ್ಯಾಯ ಏನಿದೆ ಅದು ಅಶುದ್ಧ ಪರ್ಯಾಯ ಇದೆ. ಎಲ್ಲ ಸಂಸಾರಿಗಳ ಶರೀರ ಅಶುದ್ಧ ಪರ್ಯಾಯ ಇದೆ ಮತ್ತು ಸಿದ್ಧ ಭಗವಂತರ ಪರ್ಯಾಯ ಶುದ್ಧ ಪರ್ಯಾಯ ಇದೆ. ಶುದ್ಧ ಪರ್ಯಾಯ ಯಾರದ್ದು? ಸಿದ್ಧ ಭಗವಂತದ್ದು, ಮುಕ್ತ ಜೀವಿಗಳದ್ದು. ಅಶುದ್ಧ ಪರ್ಯಾಯ ಯಾರದ್ದು? 4 ಗತಿಯಲ್ಲಿರುವ ಎಲ್ಲ ಜೀವಿಗಳು, ಸಂಸಾರದಲ್ಲಿರುವ ಎಲ್ಲ ಜೀವಿಗಳದ್ದು ಅಶುದ್ಧ ಪರ್ಯಾಯ. ಈ ನನ್ನ ವರ್ತಮಾನ ಪರ್ಯಾಯ ಅಶುದ್ಧ ಪರ್ಯಾಯ ಇದೆ. ನನ್ನ ಆತ್ಮನಲ್ಲಿ ದ್ರವ್ಯಕರ್ಮ, ಭಾವಕರ್ಮ ಮತ್ತು ನೋಕರ್ಮ ಇದೆ. ಈ ಅಶುದ್ಧ ಪರ್ಯಾಯದಲ್ಲಿ ಏನೇನಿದೆ? ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ ಇದೆ. ಆತ್ಮಲ್ಲಿ ಯಾವ ರಾಗ ದ್ವೇಷ ಕ್ರೋಧಾದಿ ಪರಿಣಾಮ ಇದೆ ಅದು ಭಾವಕರ್ಮ.
ನಮ್ಮೊಳಗೆ ಇರ್ತಕ್ಕಂತಹ ರಾಗ ದ್ವೇಷ ಕ್ರೋಧಾದಿಗಳು ಭಾವಕರ್ಮ ಇದೆ. ಮತ್ತು ಶರೀರಾದಿಗಳು, ಶರೀರ ಏನಿದೆ ಇದು ನೋಕರ್ಮ ಇದೆ. ಆತ್ಮ ಸ್ವಭಾವದಿಂದಲೇ ಸಿದ್ಧ ಭಗವಾನ್ ಹಾಗೆ ಏನಂತೆ ಅನಂತ ಜ್ಞಾನ ದರ್ಶನ ಶಕ್ತಿಯ ದ್ರವ್ಯನಾಗಿದ್ದಾನೆ. ಅಂದರೆ ವರ್ತಮಾನ ಸಂಸಾರಿ ಪರ್ಯದಲ್ಲಿ ನಿನ್ನ 3 ಕರ್ಮಗಳಿಂದ ಈ ಶರೀರ ಸಂಸಾರದಲ್ಲಿ ತಿರುಗಾಡ್ತಾ ಇದ್ದಾನೆ. ಒಂದು ವೇಳೆ ತಿಳಿಯುವ ನೋಡುವ ಅಂದರೆ ಚೈತನ್ಯಮೇ ಜೀವದ್ರವ್ಯ ಇದ್ದೇನೆ. ಆದರೂ ಅಜ್ಞಾನದ ವಶನಾಗಿ ತನ್ನ ಸ್ವರೂಪವನ್ನು ತಿಳಿದು ಯಾವ ಶರೀರವನ್ನು ಪ್ರಾಪ್ತ ಮಾಡಿಕೊಂಡಿದ್ದೇನೆ ಅದನ್ನೇ ನನ್ನ ಸ್ವರೂಪ ಎಂದು ತಿಳಿದ್ದಾನೆ. ಇದುವೇ ನನ್ನ ತಪ್ಪು ತಿಳುವಳಿಕೆ ಆಗಿದೆ. ಮತ್ತು ಇದರಿಂದಲೇ ನಾನು ಸಂಸಾರದಲ್ಲಿ ಸಂಸಾರದಲ್ಲಿ ಯಾಕೆ ತಿಳ್ಕೊಂಡು ತಿರುಗಾಡ್ತಾ ಇದೆ? ಯಾವ ಶರೀರದಲ್ಲಿ ಬಂದೆ ಆ ಶರೀರನೇ ನಾನು ನಾಯಿ, ನಾ ಬೆಕ್ಕು, ನಾನು ಆನೆ, ನಾನು ಆಕಳು, ನಾನು ಮನುಷ್ಯ, ನಾನು ದೇವ. ಯಾವ ಶರೀರಕ್ಕೆ ಹೋಗ್ತೀವಿ ನಾವು ಅದೇ ಅಂತ ಅನ್ಕೋತೀವಿ. ಅದೇ ದೊಡ್ಡ ತಪ್ಪು ತಿಳುವಳಿಕೆ ಇದೆ. ಕರ್ಮದ ಫಲಸ್ವರೂಪ ನನಗೆ ಸುಖ ದುಃಖ ಇದೆ. ಇವತ್ತು ನಮ್ಗೆ ಏನೇ ಸುಖ ಏನು ದುಃಖ ಸಿಗ್ತಾ ಇದೆ ಅದಕ್ಕೆಲ್ಲ ಕಾರಣ ಏನು? ಕರ್ಮ ಇದೆ. ನಾವು ಮಾಡಿದಂತಹ ಕರ್ಮಗಳಿದೆ. ಒಳ್ಳೆಯ ಮತ್ತು ಕೆಟ್ಟ ವಸ್ತುಗಳ ಸಂಯೋಗ ಪ್ರಾಪ್ತ ಆಗುತ್ತೆ. ಆ ಕರ್ಮಗಳಿಂದ ಒಳ್ಳೆ ಕರ್ಮ ಉದ್ಯೋಗಿತ್ತು ಒಳ್ಳೆ ಪದಾರ್ಥಗಳು ಸಿಗುತ್ತೆ ನಮಗೆ. ಕೆಟ್ಟ ಕರ್ಮ ಉದ್ಯೋಗಿತ್ತು ಅಂದರೆ ಕೆಟ್ಟ ಪದಾರ್ಥಗಳು ಸಿಗುತ್ತೆ. ನನ್ನನ್ನು ನಾನು ಬೇರೆಯವರಿಗೆ ಸುಖ ದುಃಖವನ್ನು ನೀಡುವಂತಂದರೆ ತಿಳ್ಕೊಂಡಿದ್ದೀನಿ. ಬೇರೆಯವರ ಸುಖ ದುಃಖವು ಅವರ ಕರ್ಮದ ಉದಯ ಅನುಸಾರ ಆಗುತ್ತೆ. ಆದರೆ ನಾನು ನನ್ನ ಅಜ್ಞಾನದಿಂದ ನನ್ನ ಬೇರೆಯವರ ಸುಖ ದುಃಖಕ್ಕೆ ಕರ್ತ ಅಂತ ತಿಳಿತೀನಿ. ಇದು ನನ್ನ ದೊಡ್ಡ ತಪ್ಪಾಗಿದೆ. ತಪ್ಪೇನು? ಒಂದು, ಯಾವ ಶರೀರದಲ್ಲಿದ್ದೀನಿ ಅದೇ ನಾನು ಅಂತ ಅಂದ್ಕೊಂಡಿರೋದು. ಇನ್ನೊಂದು, ನಾನು ಬೇರೆಯವ್ರಿಗೆ ಸುಖ ಕೊಡ್ತೀನಿ, ನಾನು ಬೇರೆಯವ್ರಿಗೆ ದುಃಖ ಕೊಡ್ತೀನಿ, ನಾನು ಅವರ ಸುಖ ದುಃಖಕ್ಕೆ ಕಾರಣ ಇದ್ದೀನಿ ಅಂತ ತಿಳ್ಕೊಂಡಿಲ್ಲ. ಅದೇ ದೊಡ್ಡ ತಪ್ಪಾಗಿದೆ. ಸಂಸಾರದ ಯಾವುದೇ ಪದಾರ್ಥ ಒಳ್ಳೆಯದು ಅಥವಾ ಕೆಟ್ಟದ್ದು. ಪ್ರಪಂಚದಲ್ಲಿರೋ ಯಾವುದೇ ಪದಾರ್ಥನೂ ಒಳ್ಳೆಯದು ಅಲ್ಲ, ಕೆಟ್ಟದ್ದು ಅಲ್ಲ. ಆದರೆ ನಮಗೆ ಇಷ್ಟ ಆದರೆ ಒಳ್ಳೆಯದು, ನಮಗೆ ಕಷ್ಟ ಆದರೆ ಕೆಟ್ಟದ್ದು. ಬೇವಿನ ಸೊಪ್ಪು ಯಾರ್ಯಾರಿಗೆ ಇಷ್ಟ ತಿನ್ನೋಕ್ಕೆ? ನಾಳೆ ಎಲ್ಲರೂ ಬೇವಿನ ಸೊಪ್ಪಿನ ಚಟ್ನಿ ಮಾಡ್ಕೊಳ್ತೀನಿ. ಕಹಿಬೇವು ಕರಿಬೇವಲ್ಲ, ಕಹಿಬೇವಿನ ಚಟ್ನಿ ಮಾಡ್ಕೊಂಡು ತಿನ್ನಬೇಕಲ್ಲ. ಆಗುತ್ತೆ? ಒಂದು ದಿನ ಅಷ್ಟೇ, ಒಂದು ಸ್ವಲ್ಪ ತಿನ್ಬೋದು, ಒಂದು ಚಮಚ ತಿನ್ಬೋದು. ಆದರೆ ದಿನ ಅದನ್ನೇ ತಿನ್ನು ಅಂದರೆ ಆಗಲ್ಲ. ಯಾಕೆ? ಆದರೆ ಒಂಟೆಗೆ ಅದೇ ಇಷ್ಟ ಅಂತೆ, ಅದು ಹುಡುಕೊಂಡು ಹೋಗಿ ಬೇವಿನ ಸೊಪ್ಪು ತಿನ್ನತ್ತಂತೆ. ಆದರೆ ಬೇವಿನ ಸೊಪ್ಪಿನ ತಪ್ಪೇನಿದೆ ಅದರಲ್ಲಿ? ಒಂಟೆಗಿಷ್ಟ ಅದಕ್ಕೆ ಅದು ತಿನ್ನತ್ತೆ, ನಮಗಿಷ್ಟ ಇಲ್ಲ ಅದಕ್ಕೆ ಅದನ್ನು ತಿನ್ನಲ್ಲ. ಇಷ್ಟ ಕಷ್ಟಗಳು ನಮ್ಮ ಇಷ್ಟ ಕಷ್ಟಗಳನ್ನೇ ಅದರ ಪ್ರಕಾರ ವಸ್ತು ಕೆಟ್ಟದ್ದು ಒಳ್ಳೆಯದು ಆಗುತ್ತೆ. ರೈತನಿಗೆ ಸಗಣಿ ಬಹಳ ಒಳ್ಳೆಯದು, ಯಾಕೆಂದರೆ ಅದು ಗೊಬ್ಬರ ಹಾಕಿದ್ರೇ ಒಳ್ಳೆ ಫಸಲು ಬರೋದು. ಆದರೆ ಒಬ್ಬ ವ್ಯಾಪಾರಿಗೆ ಸಗಣಿ ತೊಗೊಂಡು ಹೋಗ್ಕೊಡಿ, ಬಡಿದು ಕಳಿಸ್ತಾನೆ. ನಾನು ಸ್ವಚ್ಛವಾಗಿ ಇಟ್ಕೋಬೇಕು ಅಂದ್ಕೊಂಡಿದ್ದೆ, ನೀ ಏನು ಮಾಡ್ತೀನಿ ಬಂದಿಲ್ಲ ಅಂತೇಳಿ. ಇನ್ನೇನು ಸಿಗಲಿಲ್ಲ, ಗೊಬ್ಬರ ತಗೊಂಬಂದಿದ್ದೆ ನನ್ನ ಅಂಗಡಿಗೆ, ಹೌದಿಲ್ಲ? ಯಾಕೆಂದರೆ ಅವ್ರಿಗೆ ವಸ್ತುಗಳು ಬೇರೆ. ಯಾರ್ಯಾರಿಗೆ ಏನೇನು ಬೇಕೋ ಅದದು ಒಳ್ಳೆಯದು ಅನಿಸುತ್ತೆ, ಯಾರ್ಯಾರಿಗೆ ಏನೇನು ಬೇಡ ಅನಿಸುತ್ತೋ ಅದಕ್ಕೆ ಕೆಟ್ಟದ್ದು ಅನಿಸುತ್ತೆ. ಆದ್ದರಿಂದ ಯಾವುದೇ ವಸ್ತುನು ಒಳ್ಳೆಯದು ಅಲ್ಲ. ಒಬ್ಬರು ಕೆಟ್ಟದ್ದು ಒಳ್ಳೆಯದು, ಯಾರಿಗದು ಉಪಯೋಗ ಆಗುತ್ತೋ ಅವ್ರಿಗೆ ಒಳ್ಳೆಯದು, ಯಾರಿಗದು ಉಪಯೋಗ ಇಲ್ವೋ ಅವ್ರಿಗೆ ಕೆಟ್ಟದ್ದು. ಅದು ಗೊಬ್ಬರ ಒಳ್ಳೆಯದು ಅಲ್ಲ, ಕೆಟ್ಟದ್ದು ಅಲ್ಲ. ನಿನಗೆ ಅದು ಉಪಯೋಗಕ್ಕೆ ಬಂದರೆ ಒಳ್ಳೆಯದು, ನಿನಗೆ ಉಪಯೋಗಕ್ಕೆ ಬರ್ತಿಲ್ಲ ಅಂದರೆ ಕೆಟ್ಟದ್ದು. ನಾನು ನನ್ನ ಕಷಾಯದ ಅನುಸಾರ ಅದರಲ್ಲಿ ಒಳ್ಳೆಯ ಕೆಟ್ಟ ಭಾವನೆಯನ್ನು ಕಲ್ಪನೆಯನ್ನು ಮಾಡ್ತೀನಿ. ನನಗೆ ವಸ್ತುವಿನ ಸ್ವರೂಪವನ್ನು ತಿಳಿದು ಈ ರೀತಿಯ ತಪ್ಪು ಮಾಡಬಾರ್ದು. ಈ ತಪ್ಪೇ ನನ್ನ ಸಂಸಾರ ಭ್ರಮಣೆಗೆ ಕಾರಣ ಅಂತ ತಿಳ್ಕೋಬೇಕು. ಮೇಲ್ಕಂಡ ನಿಜವಾದ ದೇವಶಾಸ್ತ್ರಗಳೆಲ್ಲ ಶ್ರದ್ಧೆಯನ್ನು ಮಾಡುತ್ತೇನೆ. 7 ತತ್ವಗಳ ಮೇಲೆ ಶ್ರದ್ಧೆಯನ್ನು ಮಾಡುತ್ತೇನೆ. ಅಜ್ಞಾನ ಬುದ್ಧಿಯನ್ನು ತಿಳಿಯುತ್ತೇನೆ. ಈ ಶರೀರದಲ್ಲಿರುವ ಅನಂತ ಜ್ಞಾನ ದರ್ಶನ ಶಕ್ತಿ ಹಾಗೂ ಸುಖ ಸ್ವಭಾವವುಳ್ಳ ನನ್ನ ಆತ್ಮ ಇದ್ದಾನೆ. ದ್ರವ್ಯ ಕರ್ಮ, ಭಾವಕರ್ಮ ಮತ್ತು ಶರೀರಾದಿ ಕರ್ಮಗಳು ನನ್ನವಲ್ಲ. ಹಿಂದೆ ಕೂಡ ನನ್ನದಾಗಿಲ್ಲ ಮತ್ತು ಮುಂದೂ ನನ್ನದು ಆಗೋದಿಲ್ಲ. ನಾನು ಕೂಡ ಅವುಗಳದ್ದಲ್ಲ. ಹಿಂದೆ ಕೂಡ ಅವುಗಳದ್ದಾಗಿಲ್ಲ, ಮುಂದೂ ಎಂದೂ ಅವುಗಳದ್ದಾಗೋದಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವೂ ನನ್ನಿಂದ ಯಾವಾಗಲೂ ಭಿನ್ನ ಇವೆ. ಈ ಶರೀರನೂ ಬೇರೆ ಇದೆ, ಕ್ರೋಧಾದಿ ಭಾವಗಳು ನನ್ನಿಂದ ಬೇರೆ ಇದೆ, ಅದು ನನ್ನದಲ್ಲ. ಕರ್ಮನೂ ಬೇರೆ ಇದೆ,
ಮತ್ತು ದ್ರವ್ಯಕರ್ಮ ಬೇರೆ. ನಾನು ಚೈತನ್ಯ ಆತ್ಮ ಇವೆಲ್ಲಗಳಿಂದ ಭಿನ್ನ. ನಾನು ಯಾರಿದ್ದೀನಿ? ಚೈತನ್ಯ ಆತ್ಮ ಇದ್ದೀನಿ. ಜ್ಞಾನ ತಿಳಿಯೋವನು ಮತ್ತು ನೋಡೋವನು ಅಷ್ಟೇ, ಚೈತನ್ಯ ಸ್ವರೂಪಿ ಇದ್ದೀನಿ. ಈಗ ನಾನು ಎಲ್ಲವುಗಳಿಂದ ಭಿನ್ನವೆಂದು ತಿಳಿಯುತ್ತಾ ನಾನು ಶುದ್ಧ ಸ್ವಭಾವವೆಂದು ನಿರ್ಣಯ ಮಾಡ್ತೀನಿ. ನಾನು ಶುದ್ಧ ಸ್ವಭಾವದಲ್ಲಿದ್ದೀನಿ. ಈ ರೀತಿ ವೇದ ವಿಜ್ಞಾನದ ಪಾಠ ಮುಗೀತು.